ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 76ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಲಿಕ್ಕೆ ಬಳಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಐ ಅಥವಾ ಯು ಅಥವಾ ವಿ ಅಥವಾ ದೇ ಬರಬೇಕು, ಆಮೇಲೆ ಹ್ಯಾವ್ ಬೀನ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಆಯಿತಾ? ಹಿ, ಶಿ, ಇಟ್ನ ಜೊತೆ ಹ್ಯಾಸ್ ಬೀನ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಆಯಿತಾ? ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಐ, ಯು, ವಿ, ದೇ ಜೊತೆ ಹ್ಯಾವ್ ನಾಟ್ ಬೀನ್ ಬಂದು ವರ್ಬಿನ ING ರೂಪ ಬರಬೇಕು. ಹಿ, ಶಿ, ಇಟ್ನ ಜೊತೆ ಹ್ಯಾಸ್ ನಾಟ್ ಬೀನ್ ಬಂದು ವರ್ಬಿನ ING ರೂಪ ಬರಬೇಕು. ಸರಿನಾ? ನೆಕ್ಸ್ಟ್ ಪ್ರಶ್ನೆಯ ಸ್ಟ್ರಕ್ಚರ್. ಹ್ಯಾವ್ ಬರಬೇಕು, ಆಮೇಲೆ ಐ ಅಥವಾ ಯು ಅಥವಾ ವಿ ಅಥವಾ ದೇ ಬಂದು ಬೀನ್ ಬಂದು ವರ್ಬಿನ ING ರೂಪ ಬರಬೇಕು. ಆಮೇಲೆ ಹ್ಯಾಸ್ ಬಂದು ಇವುಗಳಲ್ಲಿ ಒಂದು ಬಂದು ಬೀನ್ ಬಂದು ವರ್ಬಿನ ING ರೂಪ ಬರಬೇಕು. ನಕಾರಾತ್ಮಕ ಪ್ರಶ್ನೆಗಳಿಗೆ ಮೊದಲು ಹ್ಯಾವ್ ಬಂದು ಇವುಗಳಲ್ಲಿ ಒಂದು ಬಂದು ನಾಟ್ ಬೀನ್ ಬಂದು ವರ್ಬಿನ ING ರೂಪ ಬರಬೇಕು. ಹ್ಯಾಸ್ ಬಂದು ಇವುಗಳಲ್ಲಿ ಒಂದು ಬಂದು ನಾಟ್ ಬೀನ್ ಬಂದು ವರ್ಬಿನ ING ರೂಪ ಬರಬೇಕು. ಸರಿನಾ? ಬನ್ನಿ ವಾಕ್ಯಗಳನ್ನು ರಚಿಸೋಣ. ನಾನು 2 ಗಂಟೆಯಿಂದ ಕಾಯುತ್ತಿದ್ದೇನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours. ಐ ಅಂದರೆ ನಾನು, ಹ್ಯಾವ್ ಬೀನ್ ವೇಟಿಂಗ್ ಅಂದರೆ ಕಾಯುತ್ತಾ ಇದ್ದೇನೆ ಅಂತ. ಫಾರ್ 2 hours ಅಂದರೆ 2 ಗಂಟೆಗಳ ಕಾಲ ಅಂತ ಅರ್ಥ. 2 ಗಂಟೆಯಿಂದ ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ ಅಂತ ಅರ್ಥ ಅಲ್ಲ, ಅಥವಾ ಬೆಳಗ್ಗೆ 2 ಗಂಟೆಯಿಂದ ಅಂತ ಅರ್ಥ ಅಲ್ಲ. ಕಳೆದ 2 ಗಂಟೆಯಿಂದ ಅಂತ ಹೇಳಲಿಕ್ಕೆ ಫಾರ್ 2 hours ಅಂತ ಹೇಳ್ತೇವೆ. ಸರಿನಾ? ಈಗ ಯಾವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ ಅಂದರೆ, ನಮಗೆ ಒಂದು ಕ್ರಿಯೆ ಭೂತಕಾಲದಲ್ಲಿ ಶುರುವಾಗಿ ಇಲ್ಲಿಯ ತನಕ ನಡ್ಕೊಂಡು ಬಂದಿದೆ, ಈಗಲೂ ಕೂಡ ನಡೀತಿದೆ ಅಂತ ಹೇಳಬೇಕು. ಆವಾಗ ಈ ವಾಕ್ಯದ ಅರ್ಥ ಏನು? ನಾನು 2 ಗಂಟೆಯಿಂದ ಕಾಯುತ್ತಾ ಇದ್ದೇನೆ, ಈವಾಗ ಕೂಡ ಕಾಯುತ್ತಾ ಇದ್ದೇನೆ ಅಂತ. ಸರಿನಾ? ನೆಕ್ಸ್ಟ್, ಅವರು ಕಳೆದ 1 ಗಂಟೆಯಿಂದ ಮಾತನಾಡುತ್ತಿಲ್ಲ. ದೇ ಹ್ಯಾವ್ ನಾಟ್ ಬೀನ್ ಟಾಕಿಂಗ್ ಫಾರ್ ದ ಲಾಸ್ಟ್ ಅವರ್. ದೇ ಹ್ಯಾವಂಟ್ ಬೀನ್ ಟಾಕಿಂಗ್ ಅಂದರೆ ಅವರು ಮಾತನಾಡುತ್ತಿಲ್ಲ. ಫಾರ್ ದ ಲಾಸ್ಟ್ ಅವರ್ ಅಂದರೆ ಕಳೆದ 1 ಗಂಟೆಯಿಂದ ಅಂತ. ಆಯಿತಾ? ಕಳೆದ 1 ಗಂಟೆಯಿಂದ ಅವರು ಮಾತನಾಡ್ತಾ ಇಲ್ಲ, ಈವಾಗ ಕೂಡ ಮಾತನಾಡ್ತಾ ಇಲ್ಲ ಅನ್ನುವ ಅರ್ಥ. ಸರಿನಾ? ನೆಕ್ಸ್ಟ್, ನಿನ್ನೆಯಿಂದ ಮಳೆ ಸುರಿಯುತ್ತಿದೆಯೇ? ಹ್ಯಾಸ್ ಇಟ್ ಬೀನ್ ರೈನಿಂಗ್ ಸಿನ್ಸ್ ಯೆಸ್ಟರ್ಡೇ? ಹ್ಯಾಸ್ ಇಟ್ ಬೀನ್ ರೈನಿಂಗ್ ಅಂದರೆ ಮಳೆ ಸುರಿಯುತ್ತಿದೆಯೇ ಅಂತ. ಸಿನ್ಸ್ ಯೆಸ್ಟರ್ಡೇ ಅಂದರೆ ನಿನ್ನೆಯಿಂದ ಮಳೆ ಸುರಿಯುತ್ತಿದೆಯೇ ಅಂತ ಅಂದರೆ ಈವಾಗ ಕೂಡ ಮಳೆ ಬರ್ತಾ ಇದೆ, ಈಗ ಮಳೆ ಬರ್ತಾ ಇದೆ. ನಿನ್ನೆಯಿಂದ ಮಳೆ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದೇವೆ. ನಿನ್ನೆ ಶುರುವಾದಂತಹ ಮಳೆ ಇವತ್ತಿನ ತನಕ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದೇವೆ. ಆಯಿತಾ? ನೀವು ಪರೀಕ್ಷೆಗೆ ಓದುತ್ತಿಲ್ಲವೇ? ಹ್ಯಾವಂಟ್ ಯು ಬೀನ್ ಸ್ಟಡಿಂಗ್ ಫಾರ್ ದಿ ಎಕ್ಸಾಮ್? ನಿಮಗೆ ಪರೀಕ್ಷೆ ಉಂಟು, ನೀವು ಪರೀಕ್ಷೆಗೆ ಓದಲಿಲ್ಲ,
ಓದ್ತಾ ಇಲ್ಲ, ಈಗ ಕೂಡ ಓದುತ್ತಿಲ್ಲ, ನೀವು ಪರೀಕ್ಷೆಗೆ ಓದುತ್ತಿಲ್ಲವೇ ಅಂತ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಈಗ ನಾನು 2 ಗಂಟೆಯಿಂದ ಕಾಯುತ್ತಿದ್ದೇನೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours. ನಾನು ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ನೋಡಿ, ನಾನು ಕಾಯುತ್ತಿದ್ದೇನೆ ಅಂದರೆ ಐ ಆಮ್ ವೇಟಿಂಗ್. ಇಲ್ಲಿ ನಾನು ಕಾಯುತ್ತಿದ್ದೇನೆ ಅಂದರೆ ಐ ಹ್ಯಾವ್ ಬೀನ್ ವೇಟಿಂಗ್ ಅಲ್ವಾ? ಹಾಗಾದರೆ ಯಾವಾಗ ಇದನ್ನು ಬಳಸಬೇಕು, ಯಾವಾಗ ಇದನ್ನು ಬಳಸಬೇಕು, ಈ ವಾಕ್ಯಕ್ಕೆ ಏನು ಅರ್ಥ, ಈ ವಾಕ್ಯಕ್ಕೆ ಏನು ಅರ್ಥ? ಯಾವಾಗ ಇದನ್ನು ಬಳಸಬೇಕು ಅಂದರೆ ಈಗಷ್ಟೇ ಹೇಳಿದೆ ಅಲ್ವಾ, ಯಾವಾಗ ಒಂದು ಕ್ರಿಯೆ ಸ್ವಲ್ಪ ಹೊತ್ತಿನ ಮುಂಚೆ ಶುರುವಾಗಿ ಇಲ್ಲಿಯ ತನಕ ನಡ್ಕೊಂಡು ಬಂದಿರ್ತದೋ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ ಭೂತಕಾಲದಲ್ಲಿ ಶುರುವಾಗಿ ವರ್ತಮಾನ ಕಾಲದಲ್ಲಿಯೂ ನಡೆಯುತ್ತಾ ಇದ್ದಾಗ ಇದನ್ನು ಬಳಸಬೇಕು. ಆಯಿತಾ? ಇಲ್ಲಿ ಐ ಆಮ್ ವೇಟಿಂಗ್ ಅಂದರೆ ನಾನು ಈಗ ಕಾಯುತ್ತಿದ್ದೇನೆ ಅಂತ ಅರ್ಥ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours ಅಂದರೆ 2 ಗಂಟೆಯಿಂದ ಕಾಯ್ತಾ ಇದ್ದೇನೆ. ಎರಡಕ್ಕೂ ವ್ಯತ್ಯಾಸ ನೋಡಿ. ಐ ಆಮ್ ವೇಟಿಂಗ್, ಈಗ ಕಾಯ್ತಾ ಇದ್ದೇನೆ, ಈಗ ಕಾಯ್ತಾ ಇದ್ದೇನೆ, 2 ಗಂಟೆಯಿಂದ ಕಾಯ್ತಾ ಇದ್ದೇನೆ. ಆಯಿತಾ? ನಾನು 2 ಗಂಟೆಯಿಂದ ಕಾಯುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ವೇಟಿಂಗ್ ಫಾರ್ 2 hours ಅಂತ ಹೇಳುವುದಿಲ್ಲ. ಇದು ತಪ್ಪು. ಫಾರ್ ಹಾಗೂ ಸಿನ್ಸ್ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಜೊತೆ ಬಳಸುವುದಿಲ್ಲ. ಸರಿನಾ? ಈ ಫಾರ್ 2 hours, ಸಿನ್ಸ್ 4 PM ಇಂಥದ್ದನ್ನೆಲ್ಲ ನಾವು ಇದರ ಜೊತೆ ಮಾತ್ರ ಬಳಸುತ್ತೇವೆ. ಆಯಿತಾ? ಇನ್ನು ನಾನು ಕಾಯುತ್ತಿದ್ದೇನೆ, ಐ ಹ್ಯಾವ್ ಬೀನ್ ವೇಟಿಂಗ್, ಬರೀ ಈ ರೀತಿ ಇದ್ದರೆ ಇತ್ತೀಚೆಗೆ ಅನ್ನುವ ಅರ್ಥ ಇರ್ತದೆ. ಸ್ವಲ್ಪ ಹೊತ್ತಿನಿಂದ ಅನ್ನುವ ಅರ್ಥ ಇರ್ತದೆ. ಅಂದರೆ ನಾನು ಕಾಯುತ್ತಿದ್ದೇನೆ, ಎಷ್ಟು ಗಂಟೆಯಿಂದ ಅದನ್ನು ಈ ವಾಕ್ಯದಲ್ಲಿ ಹೇಳಲಿಲ್ಲ. ಹಾಗಾಗಿ ಇದರ ಒಳ ಅರ್ಥ ಏನು ಅಂದರೆ ನಾನು ಸ್ವಲ್ಪ ಹೊತ್ತಿನಿಂದ ಕಾಯುತ್ತಿದ್ದೇನೆ ಅಂತ. ಸ್ವಲ್ಪ ಹೊತ್ತಿನಿಂದ ಕಾಯ್ತಾ ಇದ್ದೇನೆ, ಈಗ ಕೂಡ ಕಾಯ್ತಾ ಇದ್ದೇನೆ ಅಂತ. ಸರಿನಾ? ಸಮಯ ಕೊಟ್ಟಿದ್ರೆ ಆಯ್ತಲ್ವಾ, ಸಮಯ ಕೊಡದೇ ಇದ್ದರೆ ಇತ್ತೀಚೆಗೆ, ಸ್ವಲ್ಪ ಹೊತ್ತಿಂದ ಅಂತ ಅರ್ಥ. ಆಯಿತಾ? ಇನ್ನು ಫಾರ್ ಹಾಗೂ ಸಿನ್ಸ್ ಅನ್ನು ಹೇಗೆ ಬಳಸಬೇಕು ಅದನ್ನು ನೋಡೋಣ. ಅವರು 30 ನಿಮಿಷದಿಂದ ಕಾಯುತ್ತಿದ್ದಾರೆ. ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ 30 minutes. ಹಿ ಹ್ಯಾಸ್ ಬೀನ್ ವೇಟಿಂಗ್ ಅಂದರೆ ಅವರು ಕಾಯುತ್ತಿದ್ದಾರೆ. ಫಾರ್ 30 minutes ಅಂದರೆ 30 ನಿಮಿಷದಿಂದ. ಯಾವಾಗ ನಮಗೆ ಒಂದು ಅವಧಿ ಹೇಳಬೇಕು ಅಂತ ಇರ್ತದೋ ಆವಾಗ ಫಾರ್ ಬಳಸಬೇಕು. ಅಂದರೆ ಅವರು 10 ನಿಮಿಷದಿಂದ ಕಾಯ್ತಾ ಇದ್ದಾರೆ, 20 ನಿಮಿಷದಿಂದ ಕಾಯ್ತಾ ಇದ್ದಾರೆ, 30 ನಿಮಿಷದಿಂದ ಕಾಯ್ತಾ ಇದ್ದಾರೆ, 1 ದಿನದಿಂದ ಕಾಯ್ತಾ ಇದ್ದಾರೆ, 4 ದಿನದಿಂದ ಕಾಯ್ತಾ ಇದ್ದಾರೆ, 3 ವಾರದಿಂದ ಕಾಯ್ತಾ ಇದ್ದಾರೆ. ಈ ರೀತಿ ಅವಧಿ ಹೇಳಬೇಕು, ಆವಾಗ ಫಾರ್ ಅನ್ನು ಬಳಸಬೇಕು. ಆಯಿತಾ? ಇಲ್ಲಿ ಅವರು ಸಂಜೆ 4 ಗಂಟೆಯಿಂದ ಕಾಯುತ್ತಿದ್ದಾರೆ. ಹಿ ಹ್ಯಾಸ್ ಬೀನ್ ವೇಟಿಂಗ್ ಸಿನ್ಸ್ 4 PM. ಇಲ್ಲಿ ಸಿನ್ಸ್ 4 PM ಅಂದರೆ ಸಂಜೆ 4 ಗಂಟೆಯಿಂದ ಅಂತ ಅರ್ಥ. ಇಲ್ಲಿ ಅವಧಿ ಅಲ್ಲ, 10 ನಿಮಿಷ, 20 ನಿಮಿಷ, 2 ಗಂಟೆ, 4 ಗಂಟೆಯಿಂದ ಕಾಯ್ತಾ ಇದ್ದಾರೆ, 6 ಗಂಟೆಯಿಂದ ಕಾಯ್ತಿದ್ದಾರೆ, ಹಾಗಲ್ಲ. ಸಂಜೆ 4 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಈಗ ಎಷ್ಟೊತ್ತಾದರೂ ಆಗಿರ್ಬೋದು. ಸಂಜೆ 5 ಗಂಟೆ ಆಗಿರ್ಬೋದು, ಸಂಜೆ 6 ಆಗಿರ್ಬೋದು, ಸಂಜೆ 7 ಆಗಿರ್ಬೋದು, ಎಷ್ಟು ಬೇಕಾದರೂ ಆಗಿರ್ಬೋದು. ಸಂಜೆ 4 ಗಂಟೆ ಅಂದರೆ ಎಷ್ಟು ಗಂಟೆಗೆ ಕಾಯಲಿಕ್ಕೆ ಶುರು ಮಾಡಿದ್ದಾರೆ ಅದನ್ನು ಹೇಳಲಿಕ್ಕೆ ಸಿನ್ಸ್ ಬಳಸುತ್ತೇವೆ. ಆಯಿತಾ? ಇನ್ನೊಂದು ಉದಾಹರಣೆ. ನಾನು 9 ಗಂಟೆಯಿಂದ ಓದುತ್ತಿದ್ದೇನೆ ಅಂದರೆ ಇಲ್ಲಿ ನಾನು ಬೆಳಗ್ಗೆ 9 ಗಂಟೆಯಿಂದ ಓದ್ತಾ ಇದ್ದೇನೆ.
ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಸಿನ್ಸ್ 9 AM. ಬೆಳಗ್ಗೆ 9 ಗಂಟೆಯಿಂದ ಅಂತ ಉಂಟಲ್ವಾ, ಅದಕ್ಕೆ ಸಿನ್ಸ್ ಬಳಸ್ತಾ ಇದ್ದೇವೆ. ನಾನು 2 ಗಂಟೆಗಳ ಕಾಲದಿಂದ ಓದುತ್ತಿದ್ದೇನೆ. ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಫಾರ್ 2 hours. ಇಲ್ಲಿ ಅವಧಿ ಕೊಟ್ಟಿದ್ದೇವೆ, 2 ಗಂಟೆಗಳ ಅವಧಿ ಉಂಟು, ಇಲ್ಲಿ ಕಾಲ ಉಂಟು. ಇದನ್ನು ಹೇಳಲಿಕ್ಕೆ ಫಾರ್ ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹಾಗೂ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ತಿಳಿಯೋಣ. ರಿಪೀಟೆಡ್ ಆರ್ ಸಿಂಗಲ್ ಆ್ಯಕ್ಷನ್ ಅಂದರೆ ಪುನಃ ಪುನಃ ನಡೆದಂತಹ ಕ್ರಿಯೆಯ ಅಥವಾ ಒಂದೇ ಬಾರಿ ನಡೆದಂತಹ ಕ್ರಿಯೆಯ ಅದನ್ನು ನೋಡೋಣ. ಅದರ ಪ್ರಕಾರ ವಾಕ್ಯಗಳನ್ನು ರಚಿಸೋಣ. ಮೈ ಮದರ್ ಹ್ಯಾಸ್ ಫೋನ್ಡ್ ಯು ಅಥವಾ ಮೈ ಮದರ್ ಹ್ಯಾಸ್ ಕಾಲ್ಡ್ ಯು ಅಂದರೆ ನನ್ನ ತಾಯಿ ನಿನಗೆ ಫೋನ್ ಮಾಡಿದ್ದಾರೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ವಾ? ಇದರ ಅರ್ಥ ಏನು? ನನ್ನ ತಾಯಿ ನಿನಗೆ 1 ಬಾರಿ ಫೋನ್ ಮಾಡಿದ್ದಾರೆ ಅಂತ, ಒಂದೇ ಬಾರಿ ಅಲ್ವಾ? ಮೈ ಮದರ್ ಹ್ಯಾಸ್ ಬೀನ್ ಫೋನಿಂಗ್ ಯು, ಕಾಲಿಂಗ್ ಯು, ನನ್ನ ತಾಯಿ ನಿನಗೆ ಫೋನ್ ಮಾಡುತ್ತಿದ್ದಾರೆ ಅಂತ. ಅಂದರೆ ನನ್ನ ತಾಯಿ ನಿನಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿ ಸ್ವಲ್ಪ ಹೊತ್ತು ಆಗಿದೆ, ಹಲವಾರು ಬಾರಿ ಫೋನ್ ಮಾಡಿದ್ದಾರೆ, ಈಗ ಕೂಡ ಪ್ರಯತ್ನಿಸುತ್ತಾ ಇದ್ದಾರೆ ಅಂತ. ಅಂದರೆ ಇಲ್ಲಿ ಫೋನ್ ಮಾಡುವಂತಹ ಕ್ರಿಯೆ ಪುನಃ ಪುನಃ ನಡೆಯುತ್ತಿದೆ ಅಂತ. ಇದನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸುತ್ತೇವೆ. ಒಂದೇ ಬಾರಿ ನಡೆದಂತಹ ಕ್ರಿಯೆಯನ್ನು ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್, ಐವ್ ಗಾನ್ ಟು ದ ನಿಯರ್ ಬೈ ಹೋಟೆಲ್. ಐವ್ ಗಾನ್ ಅಂದರೆ ನಾನು ಹೋಗಿದ್ದೇನೆ. ಐವ್ ಗಾನ್ ಟು ದ ನಿಯರ್ ಬೈ ಹೋಟೆಲ್ ಅಂದರೆ ನಾನು ಹತ್ತಿರದ ಹೋಟೆಲ್ಗೆ ಹೋಗಿದ್ದೇನೆ ಅಂತ ಅರ್ಥ. ಅಂದರೆ 1 ಬಾರಿ ಹೋಗಿದ್ದೇನೆ ಅಂತ. ಆಯಿತಾ? ಐವ್ ಬೀನ್ ಗೋಯಿಂಗ್ ಟು ದ ನಿಯರ್ ಬೈ ಹೋಟೆಲ್ ಅಂದರೆ ನಾನು ಹತ್ತಿರದ ಹೋಟೆಲ್ಗೆ ಹೋಗುತ್ತಿದ್ದೇನೆ. ನಾನು ಮುಂಚೆ ಕೂಡ ಹಲವಾರು ಬಾರಿ ಹೋಗಿದ್ದೇನೆ, ಈಗ ಕೂಡ ಮನಸ್ಸಾದಾಗ ಹೋಗ್ತೇನೆ ಅಂತ ಅರ್ಥ. ಇಲ್ಲಿ 1 ಬಾರಿ ಹೋಗಿದ್ದೇನೆ ಅಂತ ಅರ್ಥ, ಇಲ್ಲಿ ನಾನು ಹಲವಾರು ಬಾರಿ ಹೋಗಿದ್ದೇನೆ, ಈಗ ಕೂಡ ಹೋಗ್ತಾ ಇದ್ದೇನೆ ಅಂತ ಅರ್ಥ. ಆಯಿತಾ? ಇಲ್ಲಿ ಒಂದೇ ಬಾರಿ ಅಂತ ಅರ್ಥ ಆಗಬೇಕಂತಿಲ್ಲ. ನೀವು ಹೋಟೆಲ್ಗೆ 2-3 ಸತಿ ಹೋಗಿರ್ಬೋದು, 4 ಸತಿ ಹೋಗಿರ್ಬೋದು. ಆದರೆ ಹೋಟೆಲ್ಗೆ ಹೋಗಿದ್ದೀರಿ ಅನ್ನುವ ಅರ್ಥ ಒಂದು. ಆಯಿತಾ? ಇದರ ಅರ್ಥ ನಾನು ಮುಂಚೆ ಹೋಗಿದ್ದೇನೆ ಹಲವಾರು ಬಾರಿ, ಈಗ ಕೂಡ ಹೋಗ್ತಾ ಇದ್ದೇನೆ ಅಂತ, ಈಗ ಕೂಡ ಹೋಗ್ತೇನೆ ಅಂತ. ಸರಿನಾ? ನೆಕ್ಸ್ಟ್, ಕೆಲವೊಮ್ಮೆ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನಾದರೂ ಬಳಸಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನಾದರೂ ಬಳಸಿ, ಏನು ವ್ಯತ್ಯಾಸ ಇರುವುದಿಲ್ಲ. ಉದಾಹರಣೆಗೆ, ಹೀಸ್ ಈಟನ್ ಚಿಕನ್ ಹಿಸ್ ಹೋಲ್ ಲೈಫ್ ಅಂದರೆ ಅವನು ತನ್ನ ಜೀವನದುದ್ದಕ್ಕೂ ಕೋಳಿ ಮಾಂಸವನ್ನು ಸೇವಿಸಿದ್ದಾನೆ, ತಿಂದಿದ್ದಾನೆ. ಹೀಸ್ ಬೀನ್ ಈಟಿಂಗ್ ಚಿಕನ್ ಹಿಸ್ ಹೋಲ್ ಲೈಫ್ ಅಂದರೆ ಇದೇ ಅರ್ಥವೇ. ಅಂದರೆ ಅವನು ಜೀವನ ಇಡೀ ಚಿಕನ್ ತಿಂದಿದ್ದಾನೆ, ಈಗ ಕೂಡ ತಿಂತಾನೆ, ಮುಂದೆ ಕೂಡ ತಿನ್ನಬಹುದು, ಗೊತ್ತಿಲ್ಲ ಅಲ್ವಾ? ಅವನ ಜೀವನ ಇನ್ನೂ ಮುಗಿಲಿಲ್ಲ, ಮುಂದೆ ಕೂಡ ತಿನ್ಬೋದು, ಈಗ ಕೂಡ ತಿಂತಾನೆ. ಅಂದರೆ ಭೂತಕಾಲದಲ್ಲಿ ಶುರುವಾದಂತಹ ಕ್ರಿಯೆ ಇಲ್ಲಿಯ ತನಕ ನಡ್ಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು. ಆಯಿತಾ? ಇನ್ನೊಂದು ಉದಾಹರಣೆ, ಹಿ ಇಸ್ ವರ್ಕ್ಡ್ ಫಾರ್ ಮೈ ಕಂಪನಿ ಸಿನ್ಸ್ ಹಿ ವಾಸ್ ಅ ಟೀನೇಜರ್. ಅವನು ಹದಿಹರೆಯದಿಂದಲೂ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾನೆ. ಹಿ ಇಸ್ ಬೀನ್ ವರ್ಕಿಂಗ್ ಫಾರ್ ಮೈ ಕಂಪನಿ ಸಿನ್ಸ್ ಹಿ ವಾಸ್ ಅ ಟೀನೇಜರ್ ಅಂದರೆ ಇದೇ ಅರ್ಥ. ಸಿನ್ಸ್ ಹಿ ವಾಸ್ ಅ ಟೀನೇಜರ್ ಅಂದರೆ ಅವನು ಹದಿಹರೆಯದಿಂದಲೂ ಅಂತ. ಹದಿಹರೆಯದಿಂದಲೂ ಕೆಲಸ ಮಾಡ್ತಾ ಇದ್ದಾನೆ, ಈಗ ಕೂಡ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಈ ವಾಕ್ಯವನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು. ಆಯಿತಾ? ಐ ಲಿವ್ಡ್ ಹಿಯರ್ ಫಾರ್ 3 years. ನಾನು 3 ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದೇನೆ ಅಥವಾ ವಾಸವಾಗಿದ್ದೇನೆ.
ಐ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಫಾರ್ 3 years ಅಂದರೆ ಇದೇ ಅರ್ಥವೇ. ಅಂದರೆ 3 ವರ್ಷಗಳಿಂದ ವಾಸವಾಗಿದ್ದೇನೆ, ಈಗ ಕೂಡ ವಾಸಿಸುತ್ತಿದ್ದೇನೆ ಅಂತ. ದೇವ್ ಸ್ಟಡಿಡ್ ಇಂಗ್ಲಿಷ್ ಸಿನ್ಸ್ ಹೈಸ್ಕೂಲ್. ಅವರು ಪ್ರೌಢಶಾಲೆಯಿಂದಲೂ ಇಂಗ್ಲಿಷನ್ನು ಅಧ್ಯಯನ ಮಾಡಿದ್ದಾರೆ. ದೇವ್ ಬೀನ್ ಸ್ಟಡಿಂಗ್ ಇಂಗ್ಲಿಷ್ ಸಿನ್ಸ್ ಹೈಸ್ಕೂಲ್ ಇದೇ ಅರ್ಥ. ಅವರು ಪ್ರೌಢಶಾಲೆಯಿಂದಲೂ ಇಂಗ್ಲಿಷ್ ಅಧ್ಯಯನ ಮಾಡಿದ್ದಾರೆ, ಈಗ ಕೂಡ ಮಾಡ್ತಾ ಇದ್ದಾರೆ ಅಂಥೇಳಿ. ಸರಿನಾ? ಸೊ ಕೆಲವೊಮ್ಮೆ ಏನೂ ವ್ಯತ್ಯಾಸ ಇರುವುದಿಲ್ಲ. ಇನ್ನು ಈಗ ನಾನು ಏನು ಹೇಳಿಕೊಟ್ಟೆ ಈ ವಿಡಿಯೋದಲ್ಲಿ, ಇಷ್ಟು ಬಿಟ್ಟು ಹಲವಾರು ನಿಯಮಗಳು ಇದ್ದಾವೆ. ಅದನ್ನೆಲ್ಲ ಇಲ್ಲಿ ಹಾಕಲಿಲ್ಲ, ಯಾಕಂದರೆ ನೀವು ಅದನ್ನು ಕಲಿಯುವ ಅಗತ್ಯ ಕೂಡ ಇಲ್ಲ. ನಿಯಮಗಳನ್ನೇ ಕಲಿಯುತ್ತಾ ಕೂತ್ಕೊಂಡ್ರೆ ವಾಕ್ಯಗಳನ್ನು ರಚಿಸಲಿಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ವಾಕ್ಯಗಳನ್ನು ಸರಿಯಾಗಿ ರಚಿಸುವುದು ಮುಖ್ಯ. ಕೆಲವೊಮ್ಮೆ ಒಂದು ಕಡೆ ಬಳಸುವಂತಹ ವಾಕ್ಯವನ್ನು ಇನ್ನೊಂದು ಕಡೆ ಬಳಸಿದರೆ ಏನೂ ತೊಂದರೆ ಆಗುವುದಿಲ್ಲ, ಅರ್ಥ ಅದೇ ಇರ್ತದೆ. ಸೊ ಇದರ ಬಗ್ಗೆ ಹೆಚ್ಚು ತಲೆಬಿಸಿ ಬೇಡ. ಆಯಿತಾ? ಯಾವುದೋ ಒಂದು ಕ್ರಿಯೆಯನ್ನು ಇಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ ಅಂತ ಹೇಳಬೇಕು ಅಂತ ಆದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಿ ಅಷ್ಟೇ. ಆಯಿತಾ? ಸರಿ, ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಇವುಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.